ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುಲಾಬ್ ಜಾಮೂನ್ ರೆಸಿಪಿನ ಇವತ್ತು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋ. ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಪೌಡರ್ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಲಿಂದ ಕಲಿಸ್ಕೋಬೇಕು. ಸೊ ಹಾಲು ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟಿದ್ದೆ ತಟ್ಟೆಯಲ್ಲಿ ಹಾಕಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರನ್ನು ಬಳಸಬಾರ್ದು. ಹಾಲಿನಲ್ಲೇ ಜಾಮೂನ್ ಪೌಡರನ್ನು ಕಲಿಸ್ಕೊಳ್ಳೋದ್ರಿಂದ ಜಾಮೂನ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಾದ್ಕೋಬೇಕು, ಇಲ್ಲ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಸಾಫ್ಟಾಗಿರಬೇಕು. ನೋಡಿ, ಈ ರೀತಿ ಮಿತ್ಕೋತಾ ಇದ್ದೀನಿ ನಾನಿವಾಗ. ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ನಾನು. ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಮಿತ್ಕೋತಾ ಇದ್ದೀನಿ. ಎಣ್ಣೆನಾದರೂ ಕೂಡ ಹಾಕೋಬೋದು, ತುಪ್ಪ ಕೂಡ ಹಾಕ್ಕೊಂಡ್ರೂ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಹಸಿಟ್ಟು ಮಿದ್ದಾಗಿದೆ. ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದು ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಬಾಣಲಿನಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೇಕು. ಇದು ಕಾಯೋದಕ್ಕೆ ಬಿಟ್ಟು ಜಾಮೂನ್ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಉಂಡೆ ಹೊಡ್ಕೋಬಾರ್ದು. ಈ ರೀತಿ ಮಾಡಬೇಕಾದ್ರೆ ತುಂಬ ನೈಸಾಗಿದ್ದರೆ ಎಣ್ಣೆನಲ್ಲಿ ತೇಲಿಸಿದಾಗ ಕೂಡ ನೈಸಾಗಿ ಬರುತ್ತೆ. ಈ ರೀತಿ ಸಾಫ್ಟಾಗಿರಬೇಕು ಹಿಟ್ಟು. ಈ ರೀತಿ ಸಾಫ್ಟಾಗಿದ್ದರೆ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪಾಕ ಇವಾಗ ಕಾದಿದೆ. ಇದಕ್ಕೆ ನಾನು ಒಂದೆರಡು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ಈಗ ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಲ್ಲನೂ ಇದೇ ರೀತಿ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಾನು. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು. ತುಪ್ಪದಲ್ಲಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಮನೆಯಲ್ಲೇ ಕೂಡ ಆರಾಮಾಗಿ ಜಾಮೂನ್ ಮಾಡ್ಬೋದು, ಜಾಮೂನ್ ಪ್ಯಾಕೆಟ್ ಇದ್ದರೆ. ಈ ರೀತಿ ಎಲ್ಲನೂ ಕೂಡ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆಯನ್ನು ಸ್ವಲ್ಪ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಜಾಸ್ತಿ ಹೊತ್ತು ಎಣ್ಣೆ ಕಾಯಿತು ಅಂತ ಅಂದರೆ ಸೀದೋಗ್ಬಿಡುತ್ತೆ ಜಾಮೂನು. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಜಾಮೂನು ಉಂಡೆಗಳನ್ನು ಎಣ್ಣೆಯಲ್ಲಿ ತೇಲಿಸ್ಕೊಬೇಕು. ನೋಡಿ ಎಷ್ಟು ಬೇಗ ಕಪ್ಪಾಗಿದೆ ಅಂತ. ಹಾಗೆ ಎಣ್ಣೆ ಸ್ವಲ್ಪ ಕಾಯ್ದಿದ್ದಾಗಲೇ ಹಾಕೋಬೇಕು ಜಾಮೂನು ಉಂಡೆಗಳನ್ನೆಲ್ಲ. ಜಾಸ್ತಿ ಎಣ್ಣೆ ಚೆನ್ನಾಗಿ ಮಳ್ಳೋದ್ರೆ ಚೆನ್ನಾಗಿರಲ್ಲ, ಉಂಡೆ ಎಲ್ಲ ಸೀದೋಗುತ್ತೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡೆ ಈ ರೀತಿ ಉಂಡೆಗಳನ್ನೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇಷ್ಟು ಬಂದರೆ ಸಾಕು. ಇವಾಗ ಇದನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ಇದೇ ರೀತಿ ಉಂಡೆಗಳನ್ನು ತೆಗೆದಿಟ್ಕೋತಾ ಇದ್ದೀನಿ. ಎಷ್ಟು ಕಲರ್ ಬಂದರೆ ಸಾಕದು. ಒಳಗಡೆ ಬೇಯೋದಿಲ್ಲ ಹಿಟ್ಟು, ಅದರಿಂದ ಸಿಮ್ಮಲ್ಲ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಂಡೆಗಳನ್ನು. ಮತ್ತು ಬಾಣಲಿಗೆ ಒಂದೇ ಸರಿ ಜಾಸ್ತಿ ಉಂಡೆಗಳನ್ನು ಹಾಕಿದ್ರೂ ಕೂಡ ಬೇಗ ಬೇಯೋದಿಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಲಾಸ್ಟದು ಇದೊಂದು ಸ್ವಲ್ಪ ಫ್ರೈ ಆದರೆ ಎಲ್ಲನೂ ಉಂಡೆಗಳನ್ನು ತೇಲಿಸ್ಕೊಂಡಾಗಿರುತ್ತೆ. ಆಲ್ರೆಡಿ ಪಾಕ ತೆಗೆದು ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಪಾಕ ಚೆನ್ನಾಗಿ ಆರಿದ ಮೇಲೆ ಹಾಕೋಬೇಕು ಜಾಮೂನ್ ಉಂಡೆಗಳನ್ನು. ನೋಡಿ, ಈಗ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ಉಂಡೆಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಪಾಕ ಚೆನ್ನಾಗಿ ಆರಿದೆ. ನೋಡಿ, ಈ ಪಾಕಕ್ಕೆ ಕೇಸರಿ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಕೇಸರಿ ಇರಲಿಲ್ಲ, ಅದರಿಂದ ನಾನು ಹಾಕ್ಕೊಂಡಿಲ್ಲ. ನೋಡಿ, ಈಗೆಲ್ಲ ಉಂಡೆಗಳನ್ನು ಕೂಡ ಅದೇ ಪಾಕಕ್ಕೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ನೆಂದಾದ್ಮೇಲೆ ಪಾಕನೆಲ್ಲ ಎಳ್ಕೊಳ್ಳುತ್ತೆ ಉಂಡೆ. ನೋಡಿ, ಆವಾಗ ಈ ರೀತಿ ಆಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.